ಉತ್ತರ್ನ ಮೊಟ್ಟ ಮೊದಲ ಕನ್ನಡ ದಿನಪತ್ರಿಕೆ ಉತ್ತರ ಕರ್ನಾಟಕ 1982ರಲ್ಲಿ ಪ್ರಾರಂಭವಾಗಿ 4.5 ದಶಕಗಳಿಂದ ಜನರ ಧ್ವನಿಯಾಗಿ ಓದುಗರ ಸಂಗಾತಿಯಾಗಿ ವಿಕಸನಗೊಳ್ಳುತ್ತಾ ನೇರ ನಿಷ್ಠೂರವಾಗಿ ಸತ್ಯಾಸತ್ಯತೆಗಳನ್ನು ಪ್ರತಿಪಾದಿಸುತ್ತಾ ಸಾಗಿ ಬಂದ ಪತ್ರಿಕೆ ಇದಾಗಿದೆ. ಪತ್ರಿಕೆ ಪ್ರಾರಂಭದ ದಿನಗಳಲ್ಲಿ ಅನೇಕ ಕಠಿಣ ಸವಾಲುಗಳನ್ನ ಎದುರಿಸಬೇಕಾಗಿತ್ತು. ಹಿಂದಿ ಭಾಷೆಯ ಪತ್ರಿಕೆಗಳೇ ಹೆಚ್ಚು ಪ್ರಾಬಲ್ಯವನ್ನ ಸಾಧಿಸಿರುವ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡ ಪತ್ರಿಕೆಯೊಂದು ಹುಟ್ಟನ್ನ ಪಡೆದುಕೊಳ್ಳುವುದು ಅತ್ಯಂತ ಕಠಿಣವಾಗಿತ್ತು. ಅಂತಹ ಸವಾಲುಗಳನ್ನ ಎದುರಿಸಿ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಶ್ರೀ ಶಿವಶರಣಪ್ಪ ವಾಲಿಯವರು. ಅವರು ಛಲ ಬಿಡದ ತ್ರಿವಿಕ್ರಮನಂತೆ ಪ್ರಯತ್ನ ಪಟ್ಟು ಕನ್ನಡ ಪತ್ರಿಕಾ ರಂಗದ ದಿಗ್ಗಜ ಪಾಟೀಲ್ ಪುಟ್ಟಪ್ಪನವರಿಂದ ಪತ್ರಿಕೆಯನ್ನ ಉದ್ಘಾಟಿಸಿ ಪತ್ರಿಕೆಯನ್ನ ಪ್ರಾರಂಭಿಸುತ್ತಾರೆ. ಮುಂದೆ ಆಗಿದ್ದೆಲ್ಲವೂ ಇತಿಹಾಸ. ಪತ್ರಿಕೆ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಎಂಬ ಉದ್ದೇಶದಿಂದ ತಮ್ಮ 4 ಮಕ್ಕಳಿಗೆ ಮುದ್ರಣದ ಕೆಲಸಗಳನ್ನು ಕಲಿಸುತ್ತಾರೆ. ಈಗ ಡಾಕ್ಟರ್ ಇಂಜಿನಿಯರ್ ಆಗಿರುವ ಅವರ ಮಕ್ಕಳಿಗೆ ಹೇಳ್ತಾರೆ, ಪತ್ರಿಕೆಯ ಕೆಲಸ ಸಮಾಜ ಸೇವೆಯ ಕೆಲಸ. ಇದು ಎಂದಿಗೂ ನಿಲ್ಲಬಾರದು. ಸಮಯ ಬಂದಾಗ ನಿಮ್ಮ ಸಂಪಾದನೆಯ ಒಂದಷ್ಟು ಭಾಗವನ್ನಾದರೂ ಇದಕ್ಕಾಗಿ ತೆಗೆದಿಟ್ಟು ಇದನ್ನು ನಡೆಸಬೇಕು ಎಂದು ಹೇಳುತ್ತಾರೆ. ಇದು ಪತ್ರಿಕಾ ರಂಗದ ಮೇಲೆ ಅವರಿಗಿರುವ ನಿಷ್ಠೆ, ಬದ್ಧತೆಗೆ ಹೃದಯ ಸ್ಪರ್ಶಿ ಉದಾಹರಣೆಯಾಗಿದೆ. ಪಂಡಿತ ಪುಟ್ಟರಾಜ ಗವಾಯಿಗಳು ಸ್ವಾತಂತ್ರ್ಯ ಹೋರಾಟಗಾರರಾದ ದೊರೆಸ್ವಾಮಿಯವರ ಸಾಲಿನಲ್ಲಿ ಶಿವಶರಣಪ್ಪ ವಾಲಿಯವರಿಗೂ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ. ರಾಜ್ಯ ಮಟ್ಟದಲ್ಲಿ ಒಬ್ಬರನ್ನು ಗುರುತಿಸಿಕೊಡಲಾಗುವ ಮೂರೇ ಹನುಮಂತರಾವ್ ಪ್ರಶಸ್ತಿ ಪ್ರಪ್ರಥಮ ಬಾರಿಗೆ ದೊರಕಿದ್ದು ಶಿವಶರಣಪ್ಪ ವಾಲಿಯವರಿಗೆ. ಮುಂದೆ ರಾಜ್ಯ ಪತ್ರಿಕಾ ಅಕಾಡೆಮಿಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳು ಸಲ್ಲುತ್ತವೆ. ಪತ್ರಿಕೆ ಎಂದರೆ ಬರೀ ಸುದ್ದಿಯನ್ನ ಪ್ರಕಟಿಸೋದಲ್ಲ. ಜನಸಾಮಾನ್ಯರಿಗೆ ಸುದ್ದಿಯ ಜೊತೆಯಲ್ಲಿ ಪತ್ರಿಕೆ ಎಂದರೇನು, ಪತ್ರಿಕಾ ಧರ್ಮ ಎಂದರೇನು, ರಾಷ್ಟ್ರ ಎಂದರೇನು, ರಾಜ್ಯ ಎಂದರೇನು ಎಂಬ ಜಾಗೃತಿ ಮೂಡಿಸುವ ಸಲುವಾಗಿ ಬೀದರ್ನಲ್ಲಿ ಕನ್ನಡ ಪತ್ರಿಕೆ ಇಲ್ಲದಿದ್ದಾಗ ಕನ್ನಡ ಪತ್ರಿಕೆಯನ್ನ ತಂದಿದ್ದೇನೆ ಎನ್ನುತ್ತಾರೆ ಶಿವಶರಣಪ್ಪ ವಾಲಿಯವರು. ಪತ್ರಿಕೆ ಅಂದರೆ ಅಂಚೆ ಚೀಟಿ ಅಲ್ಲ. ಪತ್ರಿಕೆ ಅಂದರೆ ಈ ಸುದ್ದಿ ಒಂದು ಅಂಚೆ ಚೀಟಿಯಲ್ಲಿ ನಾವು ಬರೆದ ಕೂಡಲೇ ಬೇರೆ ಕಡೆ ಒಂದು ಸಮಾಚಾರನ ಕಳಿಸ್ತೀವಿ, ಅದು ಅಲ್ಲ. ಪತ್ರಿಕಾ ಧರ್ಮ ಬೇರೆ, ಪತ್ರಿಕಾ ನಿಷ್ಠೆ ಬೇರೆ, ಪತ್ರಿಕಾ ಕರ್ತವ್ಯ ಬೇರೆ. ಅದನ್ನು ನಿಭಾಯಿಸುವ ಸಲುವಾಗಿ ಹೊರಸ್ತಕ್ಕಂಥ ಪತ್ರಿಕೆಗೆ ಅದೇ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ ಪತ್ರಿಕೆ ಯಾಕೆ ಈ ಹಳ್ಳಿಯಿಂದ ಬರ್ತಕ್ಕಂಥ ಒಂದು ಪತ್ರಿಕೆ ರಾಜ್ಯ ಮಟ್ಟದಲ್ಲಿ ಧ್ವನಿ ಎತ್ತಬೇಕಾದ್ರೆ ಒಂದೇ ಒಂದು ಕಾರಣ, ಇದು ಸಮಾಜಕ್ಕೆ ಸ್ಪಂದಿಸುವ ಪತ್ರಿಕೆ. ಸಮಾಜದ ಭಾವನೆಗಳನ್ನು ಕಿವುಡಾಗಿ ಕೂಡ್ತಕ್ಕಂಥ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ತಿಳಿಸ್ತಕ್ಕಂಥ ಮಾಧ್ಯಮ. ಅದನ್ನು ಈ ನನ್ನ ಕಾರ್ಯ, ನನ್ನ ಪತ್ರಿಕೆ ಮಾಡ್ತಾ ಇದೆ. ತಮ್ಮ ಪೂಜ್ಯ ಅಜ್ಜನವರ ಕನ್ನಡಾಭಿಮಾನವನ್ನ ಕಣ್ಣಾರೆ ಕಂಡ ಯುವಕ ಆದಿಶ್ ವಾಲಿ ಲಂಡನ್ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಕನ್ನಡಿಗರ ಅಸ್ಮಿತೆ ಮತ್ತು ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಟ್ಟು ಪರಿಹಾರ ಕಂಡುಕೊಳ್ಳಲು ನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಆದಿಶ್ ವಾಲಿ ಅವರು ಉತ್ತರ ಕರ್ನಾಟಕ ಪತ್ರಿಕೆ ತಮ್ಮ ತಾತನವರ ಕಾಲದಿಂದ ಯಾವ ಸಿದ್ಧಾಂತವನ್ನು ನಂಬಿ ಮುನ್ನಡೆಯುತ್ತಿದೆಯೋ ಅದೇ ತತ್ವದ ಆಧಾರದ ಮೇಲೆ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಅನ್ನು ವಾಲಿ ಮೀಡಿಯಾ ಹೌಸ್ ಮುಂದುವರಿಸಿಕೊಂಡು ಹೋಗಲಿದೆ. ಅನೇಕ ವರ್ಷಗಳ ಕಾಲ ನಮ್ಮ ಜೊತೆಗಿರುವ ತಮ್ಮೆಲ್ಲರಿಗೂ ವಂದನೆಗಳು ಎಂದು ಹೇಳುತ್ತಾ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಆಶೀರ್ವಾದ ಹೀಗೆ ಮುಂದುವರಿಯಲಿ ಎಂದು ಬಯಸುತ್ತಾರೆ. ವಂದೇ ಮಾತರಂ. ಎಲ್ಲರಿಗೂ ನಮಸ್ಕಾರ. ನಾನು ಆದಿಶ್ ಸತೀಶ್ ವಾಲಿ. ನಮ್ಮ ಪೂಜ್ಯ ಅಜ್ಜವರಾದ ಶ್ರೀ ಶಿವಶರಣಪ್ಪ ವಾಲಿಯವರು ಕರ್ನಾಟಕ ರಾಜ್ಯದ ಹಿರಿಯ ಪತ್ರಕರ್ತರು ಹಾಗೂ ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಪ್ರಧಾನ ಸಂಪಾದಕರು. ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆ 1982ರಲ್ಲಿ
ಪ್ರಪ್ರಥಮವಾಗಿ ಕನ್ನಡ ದಿನಪತ್ರಿಕೆ ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭಿಸಿದರು. ಈ ಕನ್ನಡ ದಿನಪತ್ರಿಕೆ ದೇಶದಲ್ಲಿ, ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ದೊಡ್ಡ ಮಾದರಿಯಾಗಿದೆ. 1996ರಲ್ಲಿ ನಮ್ಮ ದೊಡ್ಡಪ್ಪರ ನೇತೃತ್ವದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ವಾಲಿ ಅವರು, ಶ್ರೀ ಅರವಿಂದ್ ವಾಲಿ ಅವರು ವ್ಯವಸ್ಥಾಪಕ ಸಂಪಾದಕರಾಗಿ, ಶ್ರೀ ದೀಪಕ್ ವಾಲಿ ಅವರು ಹಾಗೂ ನಮ್ಮ ತಂದೆ ಡಾಕ್ಟರ್ ರಜನೀಶ್ ವಾಲಿ ಅವರು ಸಂಪಾದಕರಾಗಿ ಅವರ ನೇತೃತ್ವದಲ್ಲಿ ಬೆಂಗಳೂರು ಎಡಿಷನ್ ಆಗಿ ಪತ್ರಿಕಾ ರಂಗದಲ್ಲಿ ಇಡೀ ರಾಜ್ಯದಲ್ಲಿ ಕೀರ್ತಿ ತಂದಿದೆ. ಈಗ ನಾವು ಸಮಯ ಬದಲಾದಂತೆ ವಾಲಿ ಮೀಡಿಯಾ ಹೌಸ್ ವತಿಯಿಂದ ಇವತ್ತಿನ ದಿನ 93ನೇ ನಮ್ಮ ಅಜ್ಜವರ ಹುಟ್ಟುಹಬ್ಬದ ನಿಮಿತ್ತ ನಾವು ಉತ್ತರ ಕನ್ನಡ ಸುದ್ದಿವಾಹಿನಿ, ಉತ್ತರ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಮ್ಮ ಕನ್ನಡ ಜನತೆಗೆ ದೊಡ್ಡ ಕನ್ನಡಿಗರು ಉಸಿರು ಆಗಬೇಕು ಹಾಗೂ ಕನ್ನಡದ ಉಸಿರು ಆಗಬೇಕು ಅಂತ ನಮ್ಮ ಬಯಸುತ್ತೇನೆ ಹಾಗೂ ನಾನು ನಿಮ್ಮ ಸಹಕಾರ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ವಂದೇ ಮಾತರಂ. ನಿಮ್ಮ ಉತ್ತರ ಕರ್ನಾಟಕ ಪತ್ರಿಕೆ ಇದೀಗ ನುರಿತ ತಂತ್ರಜ್ಞರ ಅನುಭವಿ ತಂಡದೊಂದಿಗೆ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಆಗಿ ನಿಮ್ಮ ಮುಂದೆ ಬರಲಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.